ಎಲ್ಲರಿಗೆ ನಮಸ್ಕಾರ. ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನಂದರೆ, ಈಗ ಏನಾಗಿದೆ, ರೀಸೆಂಟ್ವಾಗಿ ಪಿ ಯು ಸಿ ಸೆಕೆಂಡ್ ಇಯರ್ನಲ್ಲಿ ಒಬ್ಬ ವಿದ್ಯಾರ್ಥಿನಿದು 58% ಬಂದಿದೆ. 58% ಬಂದು ಅದು ರಿಸಲ್ಟನ್ನು ನೋಡಿ ಮನೆಯಲ್ಲಿ ತಂದೆ ತಾಯಿಯವರು ಆ ವಿದ್ಯಾರ್ಥಿನಿಗೆ ಮುಂದೆ ಎಜುಕೇಷನ್ ಮಾಡಬೇಕಂತೂ ಎಲ್ಲರೂ ತಂದೆ ತಾಯಿಯವರು ಪ್ಲ್ಯಾನ್ ಮಾಡ್ತಾರೆ. ಇಲ್ಲಿ ಬೇರೇನೋ ಪ್ಲ್ಯಾನ್ ಆಗಿದೆ. ಏನಂತಂದರೆ, ಈ ನಮ್ಮ ಮಗಳು 58% ತಂದಿದ್ದಾಳೆಲ್ಲ, ನಾವು 90% ಅಂದರೆ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದು, 58 ಬಂದಿದ್ದಾಳೆ, ಈಗ ಇವರಿಗೆ ನೆಕ್ಸ್ಟ್ ಎಜುಕೇಷನ್ ಕೊಡಬಾರದು. ಏಕೆಂದರೆ ಇವ್ರ ಮೇಲೆ ನಾವು ಎಷ್ಟು ನಂಬಿಕೆ ಇಟ್ಟಿದ್ದೀವಿ, ಆ ನಂಬಿಕೆ ಪ್ರಕಾರ ಅವ್ರ ರಿಸಲ್ಟ್ ನಮಗೆ ತಂದು ಕೊಟ್ಟಿಲ್ಲ. ಅದಕ್ಕೆಲ್ಲ 58% ಅಂದರೆ ಅವರಿಗೆ ನೆಕ್ಸ್ಟ್ ಎಜುಕೇಷನ್ ಇಲ್ಲ, ಸ್ಟಾಪ್ ಎಜುಕೇಷನ್ ಆಗಿದೆ. ನೋಡ್ರಿ, ತಂದೆ ತಾಯಿ ಪೇರೆಂಟ್ಸ್ದ ರೈಟ್ಸ್, ಅದು ರೈಟ್ಸ್. ಅವ್ರು ಎಜುಕೇಷನ್ ಕೊಡಬೇಕು, ಕೊಡಬಾರ್ದು, ನಾವು ಯಾರಿಗೆ ಇಂಟರ್ಫಿಯರ್ ಮಾಡ್ಲಿಕ್ಕೆ ಅಲ್ಲಿ ಬರಲ್ಲ. ಅಂದರೆ ನಾವು ಸಮಾಜದ ಪ್ರಾಣಿಗಳು, ನಾವು ಸಮಾಜದಲ್ಲಿ ಇರುವ ಒಂದು ಅಂಗ ನಮ್ಮದು. ನಾವು ಈ ವಿಷಯಗಳನ್ನು, ಏಕೆಂದರೆ ಪೇರೆಂಟ್ಸರು ಪ್ರಾಬ್ಲಮ್ ಏನಿದೆ, ಅವ್ರ ಪ್ರಾಬ್ಲಮ್ ಏನಿಲ್ಲ, ಅಷ್ಟೇ ಪ್ರಾಬ್ಲಮ್ ಇತ್ತೆ. ಪಿ ಯು ಸಿನಲ್ಲಿ ನೀವು ಇದು 90+ ರಿಸಲ್ಟ್ ಬರಬೇಕಾಗಿತ್ತು, ನಮ್ಮದು ಕನಸು ಇತ್ತು. ಆ ಕನಸು ನೀವು ನನಸು ಮಾಡಿಲ್ಲ. ಅದಕ್ಕೆಲ್ಲ ನೆಕ್ಸ್ಟ್ ನಿಮ್ಮದು ಎಜುಕೇಷನ್ ಸ್ಟಾಪ್. ನಾವು ನಿಮ್ಮದು ಈಗ ಏನಂತಂದರೆ ಮದುವೆ ಮಾಡೋದು ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಕೇಸಿ ತಂದೆ ತಾಯಿರು ಆ ಪೇರೆಂಟ್ಸರಿಗೆ ಬಂದು ಹೇಳಿದ್ರು. ಆ ನ್ಯೂಸನ್ನು ಕೇಳಿ ಅವರಿಗೊಂದು ಅಂದರೆ ಶಾಕ್ ಆಯಿತು. ಅವ್ರಿಗೆ ಬಿಲೀವ್ ಆಗಿಲ್ಲ. ಬಟ್ ಅಂದರೆ ಅದು ಎಕ್ಸಾಕ್ಟ್ 100% ಇತ್ತು. ಅವರು ಬೇರೆ ಹುಡುಗರನ್ನು ನೋಡೋಕೆ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಮತ್ತು ಹೇಳುವನೆಂದರೆ, ಆ ವಿದ್ಯಾರ್ಥಿನಿ ಮನೆಯಲ್ಲಿ ಅಪೋಸನ್ನು ಮಾಡಿದಳು. ನಾನು ನೆಕ್ಸ್ಟ್ ಸ್ಟಡಿ ಮಾಡ್ತೀನಿ, ನೆಕ್ಸ್ಟ್ BSc ಮಾಡ್ತೀನಿ, ಏನಾದರೂ ಅವ್ರ ಮನೆಯಲ್ಲಿ ಪೇರೆಂಟ್ಸ್ ಹೇಳಿದ್ರು. ಆದರೆ ಪೇರೆಂಟ್ಸ್ ಅದನ್ನು ಒಪ್ಕೊಂಡಿಲ್ಲ ಅಂದರೆ ಅವರು ಏನು ಇಲ್ಲಿ ಒಪ್ಕೊಂಡಿಲ್ಲ. ಅಂದರೆ ಫಸ್ಟ್ ಪ್ರಯಾರಿಟಿ ಏನಿರ್ತದೆ ಅಂದರೆ, ತಂದೆ ತಾಯಿರು ಪೇರೆಂಟ್ಸ್ದವರು ಮಗಳಿಗೆ ನಾವು ಎಜುಕೇಷನ್ ಕೊಡಬೇಕು ಫಸ್ಟ್. ಇದು ನೋಡಿ, ನಿಮ್ಮದೊಳಗೆ ಎಷ್ಟು ಇದೆ ಕೆಪಾಸಿಟಿ ಕೊಡ್ರಿ ಅವರಿಗೆ. ಇಲ್ಲಿ ಏನಾಗಿದೆ, ಅವ್ರು ಕೊಡೋಲ್ಲ ಅಂತಂದರೆ ಓಕೆ. ಈಗ ಆ ವಿದ್ಯಾರ್ಥಿನಿ ಒಪಿನಿಯನ್ ಏನಿದೆ, ಆ ವಿದ್ಯಾರ್ಥಿನಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಪೇರೆಂಟ್ಸ್ರಿಗೆ ಹೇಳಿದಳು, ನೀವು ನಮ್ಮ ತಂದೆ ತಾಯಿರಿದ್ದೀರಿ, ಈ ಜನ್ಮದಲ್ಲಿ ನೀವೇ ಜನ್ಮ ಕೊಟ್ಟಿರಿ, ನಿಮ್ಮದು ಒಪಿನಿಯನ್ ಇದೆ, ನಾನು ಮದುವೆ ಮಾಡಿ ಹೋಗ್ಬೇಕಂದ್ರೆ ಐ ಆಮ್ ರೆಡಿ. ಕಡಿಮೆ ಮಾರ್ಕ್ಸ್ ಬಂದರೆ ವಿದ್ಯಾರ್ಥಿಗಳಿಗೆ ನಾವು ಮಗಳು ಅಂತ ಇದು ಡಿಸ್ಕ್ರಿಮಿನೇಷನ್ ಮಾಡಬಾರದು. ಫಸ್ಟ್ ಮಗಳು ಇರಲಿ ಮಗ ಇರಲಿ, ಎಲ್ಲರಿಗೆ ನಾವು ಸಮಾನ ಅಧಿಕಾರ ಕೊಡಬೇಕು. ನಾವು ತಂದೆ ತಾಯಿರೇ ಈ ಭೇದ ಭಾವ ಮಾಡಿದರೆ, ಆ ಮಗಳು ಮದುವೆ ಆಗಿ ಬೇರೆ ಮನೆಯಾಗಿ ಹೋಗುವಾಗ ಅಲ್ಲಿ ಅವ್ರ ಮೇಲೆ ಎಷ್ಟು ಟಾರ್ಚರ್ ಆಗುತ್ತದೆ, ಆಕೆ ಮೇಲೆ ಎಷ್ಟು ಭೇದ ಭಾವ ಆಗುತ್ತದೆ, ಅದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ನಾವು ಅಷ್ಟೇ ಅರ್ಥ ಮಾಡ್ಕೊಂಡಿದ್ದೀವಿ, ನಿಮ್ಮ ಮಾರ್ಕ್ಸ್ ಕಡಿಮೆ ಬಂದಿದೆ, ನೀವು ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಲೇಬೇಕು ಅಂತ. ನಾವು ಅಷ್ಟೇ ಮಗಳ ಮದುವೆ ಆಯ್ತಂದರೆ ನಾವು ಫ್ರೀಡಮ್ ಆಗಿದ್ದೇವೆ, ನಮ್ಮ ಟೆನ್ಷನ್ ದೂರ ಆಯ್ತಂತ ಅಷ್ಟೇ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆ ಮಗಳು ಮದುವೆ ಮಾಡಿ ಬೇರೆ ಮನೆಗೆ ಹೋದರೆ ಅದ್ರ ಮ್ಯಾಗೆ ಆಗುವ ಅತ್ಯಾಚಾರ ಅನ್ಯಾಯಗಳನ್ನು ನೀವು ಅರ್ಥ ಮಾಡ್ಕೊಂಡಿರಿ ಇಲ್ಲ. ಆಗ ಮದುವೆ ಮಾಡಿ ಹೋಗ್ತಾಳೆ ಅಲ್ಲಿಯವರು, ಅಲ್ಲಿ ಸಿಚುವೇಶನ್, ವಾತಾವರಣ ಹೇಗೆ ಇದೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಮದುವೆ ಆದ ತಕ್ಷಣ ಅಲ್ಲಿ ಅವ್ರ ಮ್ಯಾಗೆ ಅತ್ಯಾಚಾರ, ಡೊಮೆಸ್ಟಿಕ್ ವೈಲೆನ್ಸ್ ಆಗಬಹುದು. ಅದಕ್ಕೆ ಇಲ್ಲಿ ನಂದು ಹೇಳುವ ತಾತ್ಪರ್ಯ ಏನಂದರೆ, ಪೇರೆಂಟ್ಸದವರು ತಮ್ಮ ಮಗಳಿಗೆ ನೀವು ಇಲ್ಲೇ ತಮ್ಮ ಮನೆಯದಲ್ಲಿಗೆ ಅವರಿಗೆ ಸಶಕ್ತ ಮಾಡಿರಿ. ಅವರಿಗೆ ನೀವು ಸ್ವಯಂ ಆತ್ಮನಿರ್ಭರ ಮಾಡಿಬಿಡ್ರಿ. ಬೇರೆ ಮನೆಗೆ ಹೋದರಲ್ಲ ಅವ್ರ ಮ್ಯಾಗೆ ಅತ್ಯಾಚಾರ, ಟಾರ್ಚರ್ ಆಗಬಾರದು. ಆ ಟೈಪ್ ನಮ್ಮ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡಬೇಕು. ಜಾಸ್ತಿ ಅಂದರೆ ಮಗಳ ಜೊತೆ ಡಿಸ್ಕ್ರಿಮಿನೇಷನ್ ಮಾಡಬಾರದು. ನಾವು ಇಲ್ಲಿಂದ ಮದುವೆ ಆಗಿ ಹೋಗ್ತಾ ಇದ್ದಾಳೆ ಅಂತ ನಾವು ಹ್ಯಾಪಿ ಇದ್ದಿದ್ದೀವಿ. ಆ ಬೇರೆ ಮನೆಯದೊಳಗೆ ಅದರ ಮೇಲೆ ಆಗುವುದು ಅತ್ಯಾಚಾರ ಯಾರಿಗೆ ಗೊತ್ತಿಲ್ಲ. ಅದು ಭವಿಷ್ಯ, ಆ ಮಗಳದ ಭವಿಷ್ಯ ಅಂಧಕಾರದ ಭವಿಷ್ಯವಾಗಿ ನಾವು ಬಿಡ್ತಾ ಇದ್ದೇವೆ. ಒಂದು ಒಪಿನಿಯನ್ ಏನಂದರೆ, ಪೇರೆಂಟ್ಸ್ದರು ಮಗ ಇರಲಿ ಈ ಥರಗದ ಯಾರ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಬಾರದು. ಎಲ್ಲರಿಗೆ ನಾವು ಸಮಾನವಾಗಿ ನೋಡಬೇಕು. ಮಗಳು ಇದ್ದರೆ ಮಗಳಿಗೆ ನೀವು ಓದಿಸ್ರಿ, ಡಾಕ್ಟರ್ನೂ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅವ್ರು ಗೌರ್ಮೆಂಟ್ ಜಾಬನ್ನು ಪಡೆಯಬಹುದು. ಅವರು ಎಷ್ಟು ನೀವು ಮಾಡಿದರೆ ಅವರು ಸಾಯು ತನಕ ಜನ್ಮದಲ್ಲಿ ನಿಮಗೆ ನಿಮ್ಮ ಉಪಕಾರವನ್ನು ಯಾವಾಗ ಅವರು ಮರೆಯುವುದಿಲ್ಲ. ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ, ಪೇರೆಂಟ್ಸ್ ಸಿಚುವೇಶನ್ ಬೇರೆ ಇರ್ತಿದೆ. ಕೆಲವು ಪೇರೆಂಟ್ಸರು 3-4 ಮಗಳು ಇರ್ತವೆ, ಕೆಲವು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ತದೆ, ಕೆಲವು ಮನೆಯದು ಸಿಚುವೇಶನ್ ಇದೆ. ಆ ಸಿಚುವೇಶನ್ನಲ್ಲಿ ಮದುವೆ ಅದು ಕಾನ್ಸೆಪ್ಟ್ ಬೇರೆ ಬರುತ್ತದೆ. ಮತ್ತು ಓನ್ಲಿ PUC ಸೆಕೆಂಡರಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ. ಈ ಉದ್ದೇಶದಿಂದ ನಾವು ಈ ಪ್ಲಾನ್ ಮಾಡಿದ್ರೆ ಅದು ನನ್ನ ಪ್ರಕಾರ ತಪ್ಪಿದೆ ಅಂತ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ. ಅದಕ್ಕೆ ನಿಮ್ದೇನು ಒಪಿನಿಯನ್ ಇದೆ ಅಂತಂದರೆ ಸ್ವಲ್ಪ ಕಾಮೆಂಟ್ಸ್ ಆಗಿ ತಾವು ತಿಳಿಸ್ಬೇಕು ಅಂತ ಹೇಳುತ್ತಾ, ಈ ಇನ್ಸಿಡೆಂಟ್ ಯಾರ ಮೇಲೆ ಆಗಬಾರದು ಅಂತ ನಾನು
ಆ ದೇವರಲ್ಲೇ ವಿನಂತಿಸುತ್ತೇನೆ ಅಂತ ಹೇಳುತ್ತಾ, ನೆಕ್ಸ್ಟ್ ಏನಾದರೂ ಈ ಅಪ್ಡೇಟ್ ಬಂದರೆ ನಿಮ್ಮ ಮುಂದೆ ಹೇಳೋಣ ಇಷ್ಟಪಡುತ್ತಿದೆ ಅಂತ ಹೇಳ್ತಾ ಈ ವಿಡಿಯೋನಲ್ಲೇ ಮುಕ್ತಾಯ ಮಾಡ್ತೀವಿ. ಎಲ್ಲರಿಗೆ ನಮಸ್ಕಾರ.